ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ನೀವು ನೋಡ್ತಾ ಇದ್ರಿ ರೈತ ಧ್ವನಿ ನ್ಯೂಸ್. ನಾನು ಮಂಜುನಾಥ್. ವಿದ್ಯೆ ಎಂಬುದು ಪ್ರತಿಯೊಬ್ಬರ ಬಾಳಿನ ಬೆಳಕು. ಇದನ್ನರಿಯದ ಕೆಲ ವಿದ್ಯಾಸಂಸ್ಥೆಗಳು ವಿದ್ಯೆ ಹೆಸರಲ್ಲಿ ವ್ಯಾಪಾರೀಕರಣವನ್ನ ಮಾಡ್ತವೆ. ಆದ್ರೆ ಇಲ್ಲೊಂದು ವಿದ್ಯಾಸಂಸ್ಥೆ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನ ನೀಡುತ್ತಾ ಪ್ರತಿಯೊಬ್ಬರ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿದೆ. ಹಾಗಾದ್ರೆ ವಿದ್ಯಾಸಂಸ್ಥೆ ಯಾವುದು, ಇಂತಹ ವಿಶಿಷ್ಟತೆ ಏನು, PUC ಅಂತಹ ವಿದ್ಯಾರ್ಥಿಗಳು ಏನ್ ಮಾಡ್ಬೇಕು ಅನ್ನೋದನ್ನ ಪ್ರತಿಯೊಂದನ್ನ ಇಲ್ಲಿರುವಂತಹ ಪ್ರಿನ್ಸಿಪಲ್ ಅವರೊಂದನೆ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಸರ್ ನಮಸ್ತೆ. ಮೊದಲನೇದಾಗಿ ನಮ್ಮ ವೀಕ್ಷಕರಿಗೆ ನಿಮ್ಮ ಸಂಸ್ಥೆಯ ಬಗ್ಗೆ ಪರಿಚಯ ಹಾಗೂ ನಿಮ್ಮ ಬಗ್ಗೆ ಪರಿಚಯ ಮಾಡ್ತೀವಿ. ನನ್ನ ಹೆಸರು ಡಾಕ್ಟರ್ ರೇಣುಕಾರಾಧ್ಯ ಚಿಟ್ಟಿ ಅಂತ ಹೇಳಿ. ನಾವು ಮೂಲತಃ ಹೊಸರಿತ್ತಿ ಅವರು. ಈ ಸಂಸ್ಥೆ ಬಳ್ಳಾರಿ ರುದ್ರಪ್ಪ ಶಿಕ್ಷಣ ಸಂಸ್ಥೆ ಮೋಟೆಬೆನ್ನೂರು. ಸ್ವತಃ ಇದರ ಅಧ್ಯಕ್ಷರಾದಂಥ ವಿರೂಪಾಕ್ಷಪ್ಪ ಬಳ್ಳಾರಿ ಸರ್ ಅವರು, ಮತ್ತು ಚನ್ನವೀರಪ್ಪ ಬಳ್ಳಾರಿ ಸರ್ ಅವರು, ಷಣ್ಮುಖಪ್ಪ ಬಳ್ಳಾರಿ ಸರ್ ಅವರು ಒಂದು ಸಂಯೋಗ, ಬ್ರದರ್ಸ್ ಒಂದು ಸಂಯೋಗದ ಜೊತೆಗೆ ಸಂಸ್ಥೆಯನ್ನು ಅವ್ರ ತಂದೆಯವರ ಹೆಸರಿನ ಬಳ್ಳಾರಿ ರುದ್ರಪ್ಪ ಅವ್ರ ತಂದೆಯವರ ಹೆಸರಿನಲ್ಲಿ ಮಾಡಿದಂಥ ಉದ್ದೇಶ ಏನಪ್ಪ ಅಂತಂದರೆ, ಗ್ರಾಮೀಣ ಪ್ರತಿಭೆ ಇರ್ತಕ್ಕಂಥ ಈ ಅವರು ಹಾವೇರಿಯಲ್ಲಿ ಮಾಡ್ಬೋದಿತ್ತು, ದಾವಣಗೆರೆಯಲ್ಲಿ ಮಾಡ್ಬೋದಿತ್ತು, ಬೇರೆ ಕಡೆ ಮಾಡ್ಬೋದಿತ್ತು. ಇದೇ ಊರಲ್ಲಿ ಯಾಕೆ ಮಾಡಿದ್ರು ಅಂತ ಕೇಳಿದರೆ, ಇಲ್ಲಿರ್ತಕ್ಕಂತಹ ಗ್ರಾಮೀಣ ಪ್ರತಿಭೆಗೆ ಇಲ್ಲಿ ಕೂಡ ನಾವು ಅಲ್ಲಿ ಸಿಗುವಂಥ ಎಜುಕೇಶನ್ ಇಲ್ಲಿ ಸಿಗುವಂಥ ಆಗಲಿ ಅನ್ನುವಂಥ ಉದ್ದೇಶದಿಂದ ಆ ಮಟ್ಟದಲ್ಲಿ ಅವರು ಎಜುಕೇಶನನ್ನು ಬೆಳೆಸ್ತಾ ಬಂದಿದ್ದಾರೆ. ತುಂಬ ಒಂದು ಗ್ರಾಮೀಣ ಬಡ ಮಕ್ಕಳಿಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ತಕ್ಕಂಥ ಸಂಸ್ಥೆ ಆಗಿದೆ ಅನ್ನೋದರಲ್ಲಿ ಎರಡು ಮಾತು. ಗ್ರಾಮೀಣ ಮೇನ್ ಇಂಟೆನ್ಷನ್ ಏನು ಅಂತಂದ್ರೆ ಗ್ರಾಮೀಣ ಪ್ರತಿಭೆಗಳಿಗೆ, ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಅನುಕೂಲವಾಗಲಿ ಅನ್ನೋದು ಒಂದು. ಸರ್, ಇನ್ನೊಂದು, ಈ ಸಂಸ್ಥೆ ಎಷ್ಟು ವರ್ಷದಿಂದ ಕೆಲಸ ಮಾಡ್ಕೊಂತ ಬಂದ್ರೆ? 10ರಿಂದ 15 ವರ್ಷದಿಂದ ಇದು ಬಲ್ತೆ. 2007ರಿಂದನೇ ಇದೆ. ಬಟ್ ನಮ್ದು ಇದು 24-25ನೇ ಸಾಲಿಗೆ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾ ಮತ್ತು ರಾಜೀವ್ ಗಾಂಧಿ ಯೂನಿವರ್ಸಿಟಿ ಹೆಲ್ತ್ ಸೈನ್ಸ್ ಬೆಂಗಳೂರು ಮತ್ತು ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಮಾನ್ಯತೆಗೆ ಒಳಪಟ್ಟಿದೆ. ಓಕೆ ಸರ್. ಇಲ್ಲಿ ಸ್ಟೂಡೆಂಟ್ಗಳ ಅಡ್ಮಿಷನ್ಸ್ ತಗೋಬೇಕಂತಂದ್ರೆ ಅವ್ರಿಗೆ ಸ್ಟೂಡೆಂಟ್ಗಳ ಅಡ್ಮಿಷನ್ ತಗೊಂಡವ್ರಿಗೆ ಯಾವ ರೀತಿ ಫೆಸಿಲಿಟೀಸ್ಗಳಿದಾವೆ ಸರ್? ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ ಡಿ ಫಾರ್ಮಸಿ ಮತ್ತು ಬಿ ಫಾರ್ಮಸಿ ಅಂತಕ್ಕಂಥ 2 ಕೋರ್ಸ್ಗಳಿದೆ. ಡಿ ಫಾರ್ಮಸಿ ಅನ್ನೋದು 2 ವರ್ಷದ ಕೋರ್ಸು, ಬಿ ಫಾರ್ಮಸಿ ಅನ್ನೋದು 4 ವರ್ಷದ ಕೋರ್ಸು. ಅವರು CET ಮುಖಾಂತರನು ಕೂಡ ಆಯ್ಕೆ ಮಾಡ್ಕೋಬಹುದು, ಜೊತೆಗೆ ಡೈರೆಕ್ಟ್ ಆಗಿ ಬಂದು ಕೂಡ ಅವ್ರು ಇದು ಮಾಡ್ಬೋದು, ಅಡ್ಮಿಷನ್ ತಗೋಬಹುದು. ಅವ್ರಿಗೆ ಪ್ರತ್ಯೇಕವಾದ ಬಾಯ್ಸ್ ಅಂಡ್ ಗರ್ಲ್ಸ್ಗೆ ಹಾಸ್ಟೆಲ್ ವ್ಯವಸ್ಥೆ ಇದೆ. ಸಾಮಾನ್ಯವಾಗಿ ಅವ್ರಿಗೆ ಸ್ಪೋರ್ಟ್ಸ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಎಲ್ಲ ರೀತಿಯ ಒಂದು ಒಳ್ಳೆಯ ರೀತಿಯಿಂದ ಅವ್ರನ್ನ ಕಲ್ಚರಲ್ ಆಕ್ಟಿವಿಟೀಸ್ ಜೊತೆಗೆ ಪಠ್ಯೇತರ ಚಟುವಟಿಕೆ ಜೊತೆಗೆ ಅವ್ರನ್ನ ಬೇರೆ ಕಡೆಗೆ ಸಮಾಜಮುಖಿಯಾಗಿ ಕೆಲಸ ಮಾಡುವಂಥ ಕೆಲಸವನ್ನು ನಾವು ಬಳ್ಳಾರಿ ರುದ್ರಪ್ಪ ಸೊಸೈಟೀಸ್ ಕಾಲೇಜ್ ಆಫ್ ಔಷಧ ವಿಜ್ಞಾನ ಮಹಾವಿದ್ಯಾಲಯ ನಾವು ಮಾಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಾವು ಇಲ್ಲೇ ಪಕ್ಕದಲ್ಲಿರುವಂಥ ಒಂದು 15 ದಿವಸದ ಹಿಂದೆ ನಾವು ಒಂದು ಪ್ರೈಮರಿ ಸ್ಕೂಲ್ಗೆ ಹೋಗಿದ್ವಿ. ಅಲ್ಲಿ ಮೆನ್ಸ್ಟ್ರುವಲ್ ಹೈಜೀನ್, ಬರೀ ಹೆಣ್ಮಕ್ಳು ಇರ್ತಕ್ಕಂಥ 5ರಿಂದ 6, 7ನೇ ಕ್ಲಾಸ್ ಹೆಣ್ಮಕ್ಳು, ಅಲ್ಲಿ ಮೆನ್ಸ್ಟ್ರುವಲ್ ಹೈಜೀನು, ಹ್ಯಾಂಡ್ ವಾಷಿಂಗ್ ಟೆಕ್ನಿಕ್ಕು, ಈ ಥರದಂಥ ಕೋರ್ಸನ್ನು ನಮ್ಮ ಡಾಕ್ಟರ್ ರಮ್ಯಾ ಅವರು, ಡಾಕ್ಟರ್ ಉಷಾ ಮೇಡಮ್ ಅವರು ಎಲ್ಲರೂ ಸೇರಿ ಒಟ್ಟುಗೂಡಿ ಮಾಡ್ತಕ್ಕಂಥದ್ದು. ಏನೋ ಒಂದು ಸಮಾಜಕ್ಕೆ ನಾವು ಬರೀ ಏನಾದ್ರು ಕೊಡೋಣ, ಒಳ್ಳೇದು ಮಾಡೋಣ ಅನ್ನೋ ಒಂದು ಉದ್ದೇಶದಿಂದ ನಾವು ಇದನ್ನೆಲ್ಲ, ಜೊತೆಗೆ ನಾವು ಪಠ್ಯೇತರ ಚಟುವಟಿಕೆ ಜೊತೆಗೆ ಇವನ್ನೆಲ್ಲ ಕೂಡ ಎಕ್ಸ್ಟ್ರಾ ಕರಿಕ್ಯುಲಮ್ ಅಂತಕ್ಕಂಥದ್ದು ಕೂಡ ಸಮಾಜಮುಖಿಯಾಗಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸರ್, ಇಲ್ಲಿರುವಂತಹ ಸ್ಟೂಡೆಂಟ್ಗಳಿಗೆ ಇರುವಂತಹ ಸೌಲಭ್ಯಗಳ ಬಗ್ಗೆ ಹೇಳೋದಾದ್ರೆ ನಮ್ಗೆ ತೋರಿಸ್ತೀವಿ. ಆಯ್ತು, ಬರ್ರಿ. ಇದು HAP ಲ್ಯಾಬ್ ಇದೆ. ಇಲ್ಲಿ ಇವರು ಡಾಕ್ಟರ್ ರಮ್ಯಾ ಅಂತ ಹೇಳಿ, ಇವರು ನಮ್ಮಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ರಮ್ಯಾ. ಇವರು HAP ಹ್ಯೂಮನ್ ಅನಾಟಮಿ ಫಿಸಿಯಾಲಜಿ ಬಗ್ಗೆ ಈ ಲ್ಯಾಬಲ್ಲಿ ಕಂಡಕ್ಟ್ ಮಾಡ್ತಾರೆ, ಅದ್ರ ಬಗ್ಗೆ ಹೇಳ್ತಾರೆ. ಇವಾಗ ನೋಡಿರೋ ಹಾಗೆ ಇದು HAP ಲ್ಯಾಬ್. HAP ಅಂದ್ರೆ ಹ್ಯೂಮನ್ ಅನಾಟಮಿ ಅಂಡ್ ಫಿಸಿಯಾಲಜಿ. ನಿಮ್ ಮಕ್ಳಿಗೆ ಇಲ್ಲಿ ಯಾವ್ಯಾವ ತರ
ನಮಗೆ ಅವ್ರಿಗೆ ಬೇಕಾಗುವಂತಹ ಸೌಲಭ್ಯಗಳನ್ನ ಇಲ್ಲಿ ನೋಡ್ಬೋದು. ಇಲ್ಲಿ ನೋಡ್ರಿ, ಇಲ್ಲಿ ಪಕ್ಕಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಗೆ ಸ್ಪೆಸಿಮನ್ಸ್ ಇಟ್ಟಿದ್ದಾರೆ. ಸ್ಪೆಸಿಮನ್ಸ್ ಡೈಜೆಸ್ಟಿವ್ ಸಿಸ್ಟಮ್ ಆಗಿರ್ಬೋದು, ಸ್ಕೆಲಿಟನ್ ಸಿಸ್ಟಮ್ ಆಗಿರ್ಬೋದು, ಇಯರ್ ಆಗಿರ್ಬೋದು, ಸ್ಕಿನ್ ಆಗಿರ್ಬೋದು, ಎಲ್ಲ ಸ್ಪೆಸಿಮನ್ಸ್ ಇಟ್ಟಿದ್ದಾರೆ. ಮತ್ತೆ ಅವ್ರಿಗೆ ಬೇಕಾಗಿರುವಂತಹ ಎಕ್ಸ್ಪೆರಿಮೆಂಟ್ಸ್ ನಾವು ಮಾಡ್ತೀವಿ. ಬ್ಲಡ್ ಓರಿಯೆಂಟೆಡ್, ಪೇಷಂಟ್ ಓರಿಯೆಂಟೆಡ್, BP, ಶುಗರ್, ಆಮೇಲೆ ಡಯಾಬಿಟಿಕ್ ಪೇಷಂಟ್ಸ್ ಅಂದ್ರೆ ಯಾವ ತರ ಚೆಕ್ ಮಾಡ್ತೀವಿ, ಮತ್ತೆ BP ಯಾವ ತರ ನಾವು ಅವರಿಗೆ ಹೇಳ್ಕೊಡ್ತೀವಿ, ನಾವು ಯಾವ ತರ ಚೆಕ್ ಮಾಡ್ಬೇಕು ಅಂತ ಹೇಳ್ಕೊಡ್ತೀವಿ. ಆಮೇಲೆ ಬ್ಲಡ್ ಗ್ರೂಪಿಂಗ್ ಅಂತ ನೀವು ಕೇಳ್ಬೋದು. ಇವಾಗ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ ಬ್ಲಡ್ ಗ್ರೂಪಿಂಗ್, ಯಾವ ಬ್ಲಡ್ ಗ್ರೂಪ್ ಅಂತ ಹೇಳಿ. ಸ್ವತಃ ವಿದ್ಯಾರ್ಥಿಗಳೇ ತಮ್ಮ ಕೈಯಾರ ತಾವು ಏನ್ ಮಾಡ್ತಾರೆ ಅಂತಂದ್ರೆ ತಮ್ಮ ಬ್ಲಡ್ ಗ್ರೂಪಿಂಗ್ ಯಾವ್ದು ಅಂತ ನಮ್ಮ ಲ್ಯಾಬ್ ಅಲ್ಲಿ ನಾವು ಹೇಳ್ಕೊಡ್ತಾ ಇದೀವಿ. ಇದು ಅವರಿಗೆ ಬರುವಂತಹ ಸಿಲೆಬಸ್ ಅಲ್ಲೇ ಎಲ್ಲ ಕವರ್ ಆಗಿದೆ. ಅಂದ್ರೆ ನಾವು ಡಿಪ್ಲೊಮಾ ಮತ್ತೆ B.Pharmacy ಇದನ್ನೆಲ್ಲ ಕಲಿಸುತ್ತೆ ಅಂತ ಅಂದ್ರೆ ಡಿಪ್ಲೊಮಾ ಮತ್ತೆ B.Pharmacy ಇದನ್ನೆಲ್ಲ ಕಲಿಸೋದು. ಅವರಿಗೆ ಬೇಕಾಗಿರುವಂತ ಕೆಮಿಕಲ್ಸ್ ಆಲ್ರೆಡಿ ಆರ್ಡರ್ ಮಾಡಿ ಅವರಿಗೆ ತರಿಸಿದೀವಿ ನಾವು. ಆಮೇಲೆ ಫ್ಯಾಕಲ್ಟೀಸ್ ಇದ್ದಾರೆ, ಅಟೆಂಡರ್ಸ್ ಇದ್ದಾರೆ. ಏನಾದ್ರೂ ಕುಂದು ಕೊರತೆಗಳು ಬಂದ್ರೆ ಅವಾಗಿನೇ ನಾವ್ ಏನ್ ಮಾಡ್ತೀವಿ, ತರ್ಸಿ ಕೊಡ್ತೀವಿ ಹುಡುಗರಿಗೆ. ಆಮೇಲೆ ಅವರಿಗೆ ಬನ್ಸನ್ ಬರ್ನರ್ ಈ ತರ ಗ್ಯಾಸ್ ಫೆಸಿಲಿಟೀಸ್ ಎಲ್ಲ ಇದೆ, ವಾಟರ್ ಫೆಸಿಲಿಟೀಸ್ ಇದೆ. ಯಾವಾಗ ಬೇಕಾದ್ರೂ ಅವಾಗ ಏನ್ ಮಾಡ್ಬೋದು, ಅವ್ರು ಬಂದು ಎಕ್ಸ್ಪೆರಿಮೆಂಟ್ಸ್ ನ ಫಾಲೋ ಅಪ್ ಮಾಡ್ಬೋದು. ಮತ್ತೆ ಅವ್ರಿಗೆ ವೈವಾ ಅಂತ ಇರುತ್ತೆ. ಆ ಎಕ್ಸ್ಪೆರಿಮೆಂಟ್ಸ್ ಆದ್ಮೇಲೆನೆ ವೈವಾ ಅಂತ ಏನಕ್ ಮಾಡ್ತೀವಿ ಅಂದ್ರೆ, ಆ ಎಕ್ಸ್ಪೆರಿಮೆಂಟ್ ಮುಖಾಂತರ ಅವ್ರು ಏನ್ ತಿಳ್ಕೊಂಡ್ರು, ಆ ವಿದ್ಯಾರ್ಥಿಗಳು ಆ ಎಕ್ಸ್ಪೆರಿಮೆಂಟ್ ಬಗ್ಗೆ ಏನಂತ ತಿಳ್ಕೊಂಡ್ರು ಅಂತ ಶಿಕ್ಷಕರು ಮತ್ತೆ ವಿದ್ಯಾರ್ಥಿಗಳ ನಡುವೆ ಡಿಸ್ಕಷನ್ ವಿತ್ 5 minutes ಅಥವಾ 10 minutes ಡಿಸ್ಕಷನ್ ಮಾಡ್ತೀವಿ. ಆಮೇಲೆ ಇದು ಯಾವ್ದೇ ಎಕ್ಸ್ಪೆರಿಮೆಂಟ್ಸ್ ಡೌಟ್ ಇದ್ರು ಅವಾಗಲೇ ಕ್ಲಿಯರ್ ಮಾಡಿ ಕಳಿಸ್ತೀವಿ ನಾವು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಇಲ್ಲಿ ನೋಡ್ತಿರ್ಬೋದು, ಇದು ಫಾರ್ಮಸ್ಯೂಟಿಕಲ್ ಕೆಮಿಸ್ಟ್ರಿ ಲ್ಯಾಬು. ಇವರು ಮಿಸ್ ಉಷಾ ಮ್ಯಾಮ್ ಅಂತ ಹೇಳಿ, ಇವರು ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್ ಫ್ಯಾಕಲ್ಟಿ. ಇಲ್ಲಿ ನಾವ್ ಏನ್ ಮಾಡ್ತಿದೀವಿ ಅಂದ್ರೆ ಅನಾಲಿಸಿಸ್, ಕೆಮಿಸ್ಟ್ರಿ ಅನಾಲಿಸಿಸ್ ಬಗ್ಗೆ ನಾವು ಸ್ಟಡಿ ಮಾಡ್ತೀವಿ. ಲಿಮಿಟಸ್ ಬಗ್ಗೆ ಸ್ಟಡಿ ಮಾಡ್ತೀವಿ. ಅದನ್ನ ಮ್ಯಾಮ್ ಹೇಳ್ತಾರೆ. ನಮಸ್ತೆ ಸರ್. ಇಲ್ಲಿ ನಾವು ಯೂಶುವಲಿ ಇಲ್ಲಿ ನಾವು ಡ್ರಗ್ ರೆಫರೆನ್ಸ್ ಬೇಸ್ ಮೇಲೆ ಸ್ಟ್ರಕ್ಚರ್ಸ್ ಹೇಗಿರುತ್ತೆ, ಶಕ್ತಿ ಎಲ್ಲಿ ಹೇಗಿರುತ್ತೆ ಅದ್ರ ಬಗ್ಗೆ ನಾವು ಕೊಡ್ತೀವಿ. ಕೆಮಿಸ್ಟ್ರಿ ಲ್ಯಾಬ್. ಸೊ ನಾವು standardization ಮಾಡ್ತಾ ಇದ್ದಾರೆ. So using a KNF solution, then auxiliary acid solution, also they have go to the analysis of the elements. ಮೈ ನೇಮ್ ಇಸ್ ಶ್ವೇತಾ ಫ್ರಮ್ ಹನ್ಗನ್, 22 years ನಂದು. ಹಾಗೆ ಇದು ನಾನು ಸ್ಟಡಿಂಗ್ ಮಾಡ್ತಿರೋದು ಬಳ್ಳಾರಿ ರುದ್ರಪ್ಪ ಎಜುಕೇಶನ್ ಫಾರ್ಮಸಿ ಕಾಲೇಜ್ ಇನ್ ಮೋಟೆಮ, ಬೆನ್ನೂರ್. ಐ ಆಮ್ ಸ್ಟಡಿಂಗ್ ಇನ್ D.Pharm ಫಸ್ಟ್ ಇಯರ್. ನಮ್ಮ ಕಾಲೇಜ್ ತುಂಬಾ ಫೆಸಿಲಿಟೀಸ್ ಚೆನ್ನಾಗಿದೆ. ನಮ್ಮ ಕಾಲೇಜ್ ತುಂಬಾ ಹೆಲ್ಪ್ ಆಗ್ತಿದೆ. ಇಲ್ಲಿಂದ ಹೋಗ್ತಿರೋ ಸ್ಟೂಡೆಂಟ್ಸ್ ಕೂಡ ಬೇರೆ ಕಡೆ ಒಂದು ಓನ್ ಶಾಪ್ ತೆಗ್ದಿರ್ಬೋದು, ಹಾಗೆ ಇಂಡಸ್ಟ್ರಿಯಲ್ಲಿ ತುಂಬಾ ವರ್ಕ್ ಮಾಡ್ತಿದ್ದಾರೆ. ಹಾಗೆ ಇವತ್ತು ಲ್ಯಾಬ್ ಫೆಸಿಲಿಟಿ ಕೂಡ ಚೆನ್ನಾಗಿದೆ. ಹಾಗೆ ನಾನ್ ಮಾಡ್ತಿರೋದು ಇವತ್ತು ಟೈಟ್ರೇಷನ್. ದಿಸ್ ಒನ್ ಇಸ್ ಸ್ಟ್ಯಾಂಡರ್ಡೈಸೇಷನ್ ಆಫ್ KMNO4 ಸೊಲ್ಯೂಷನ್ ಅಂಡ್ ಪ್ರಿಪರೇಷನ್ ಆಫ್ ಆಕ್ಸಾಲಿಕ್ ಆಸಿಡ್. ನಾವು ಪ್ರಿಪರೇಷನ್ ಅನ್ನ ಆಕ್ಸಾಲಿಕ್ ಆಸಿಡ್ ನ ಪ್ರಿಪೇರ್ ಮಾಡ್ಕೊಂಡು ಕೋನಿಕಲ್ ಫ್ಲಾಸ್ಕ್ ಅಲ್ಲಿ ಹಾಕೊಂಡಿದೀವಿ. ಹಾಗೆ ಸ್ಟ್ಯಾಂಡರ್ಡೈಸೇಷನ್ ಆಫ್ KMNO4 ನ ಬ್ಯೂರೇಟನ್ ಹಾಕೊಂಡಿದೀವಿ. ಟೈಟ್ರೇಷನ್ ಮಾಡಿ ಗೋ ಥ್ರೂ ದಿ ಎಂಡ್ ಪಾಯಿಂಟ್. ನಮಗೆ ಕಲರ್ ಬಂದಿರೋದು ಪೇಲ್ ಪಿಂಕ್ ಕಲರ್. ಇಲ್ಲಿ ಟೀಚರ್ಸ್ ಟೀಚಿಂಗ್ ಬಗ್ಗೆ ಹೇಳೋದಾದ್ರೆ ಟೀಚಿಂಗ್ ಬಗ್ಗೆ ಹೇಳೋದು ಬೇರೆ ಮಾತಿಲ್ಲ, ಯಾಕಂದ್ರೆ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ. ಗುಡ್ ಫ್ಯಾಕಲ್ಟಿ ಕೂಡ ಇದೆ. ಹಾಗೆ ನಮ್ಗೆ ಅವರು ತುಂಬಾ ಚೆನ್ನಾಗಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಕೂಡ ಚೆನ್ನಾಗಿ ಮಾಡ್ತಿದ್ದಾರೆ. ಸೊ ನಮ್ಗೆ ತುಂಬಾ ಯೂಸ್ ಆಗ್ತಿದೆ. ಯಾವ್ದನ್ನು ನಮಗೆ ಅಂದ್ರೆ ಕನ್ಫ್ಯೂಷನ್ಸ್ ಇಲ್ಲ. ಅವಾಗ ಏನೇ ಕನ್ಫ್ಯೂಷನ್ ಡೈರೆಕ್ಟ್ ಆಗಿ ಹೋಗಿ ಕೇಳಿದ್ರೆ ಎಟ್ ಅ ಟೈಮ್ ನಮ್ಗೆ ಎಲ್ಲಾನು ಕ್ಲಿಯರ್ ಮಾಡ್ತಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ. ನೀವು ಆಫ್ಟರ್ PUC ಮೇಲೆ ತಗೊಂಡಿರೋದು? ಎಸ್ ಸರ್, ಆಫ್ಟರ್ PUC ಡೈರೆಕ್ಟ್ ಕಮ್ ಇನ್ D.Pharm ಫಸ್ಟ್ ಇಯರ್.
ನನ್ನ ಹೆಸರು ಅಜಯ್ ಅಂತ. ನಾನು ಹಾನಗಲ್ಲಿಂದ ಬರ್ತೀನಿ. ನಾವು ಬಳ್ಳಾರಿ ರುದ್ರಪ್ಪ ಎಜುಕೇಶನ್ ಸೊಸೈಟಿ ಆಫ್ ಡಿ ಫಾರ್ಮಸಿ ಮೋಟೆಮನ್ ಕಾಲೇಜಲ್ಲಿ ಸ್ಟಡಿ ಮಾಡ್ತಾ ಇದ್ದೀನಿ. ಇವತ್ತು ನಾವು ಸ್ಟ್ಯಾಂಡರ್ಡೈಸೇಷನ್ ಆಫ್ KMNO4 ಮತ್ತೆ ಪ್ರಿಪರೇಷನ್ ಆಫ್ ಆಕ್ಸಿಲಿಕ್ ಆಸಿಡ್ ನ ನಾವು ಪ್ರಿಪೇರ್ ಮಾಡ್ತಾ ಇದ್ದೇವೆ. ಇಲ್ಲಿ ತುಂಬಾ ಚೆನ್ನಾಗಿ ಟೀಚರ್ಸ್ ಎಲ್ಲ ಸಪೋರ್ಟಿವ್ ಇದ್ದಾರೆ, ಮತ್ತೆ ತುಂಬಾ ಚೆನ್ನಾಗಿ ಟೀಚ್ ಮಾಡ್ತಾರೆ. ಲ್ಯಾಬ್ಸ್ ಗಳನ್ನ ಹೊರತುಪಡಿಸಿ ಬೇರೆ ಏನೆಲ್ಲ ಸೌಲಭ್ಯಗಳು? ಮತ್ತೆ ಬರ್ರಿ ನಾವು ಲೈಬ್ರರಿ ತೋರಿಸ್ತೀನಿ. ಇದು ನಮ್ಮ ಲೈಬ್ರರಿಯನ್ ಇವರು ರಾಘವೇಂದ್ರ ಅಂತ ಹೇಳಿ ಲೈಬ್ರರಿಯನ್ನು. ಅದೇ ನಮಗೆ ಪೂರ್ತಿ ಫಾರ್ಮಸಿ ಕೌನ್ಸಿಲ್ ಆಫ್ ಇಂಡಿಯಾದಿಂದ ಏನ್ ರೆಕಗ್ನೈಸ್ ನಮ್ದು ಬುಕ್ಸ್ ಅವಶ್ಯಕತೆ ಇದೆ, ಇಲ್ಲಿಂದ ಪ್ರತಿ ಡಿ ಫಾರ್ಮಸಿ ಮತ್ತೆ ಬಿ ಫಾರ್ಮಸಿಗೆ ಏನು ಬುಕ್ಗಳ ಅವಶ್ಯಕತೆ ಇದೆ ಆ ಪ್ರಮಾಣದಲ್ಲಿ ನಾವು ಪೂರ್ತಿ ಎಲ್ಲ ಪ್ರೊಕ್ಯೂರ್ಮೆಂಟ್ ನಾವೆಲ್ಲ ಇಲ್ಲಿ ಮಾಡಿದ್ದೀವಿ. ಹಾಗಾಗಿ ಹುಡುಗರು ತಮಗೆ ಪ್ರತಿ ಒಬ್ಬೊಬ್ಬರಿಗೆ 1-2 ಬುಕ್ ಅನ್ನ ನಾವು ಅವ್ರಿಗೆ ರೆಫರೆನ್ಸ್ ಬುಕ್ ಆಗಿರ್ಬೋದು, ಅವ್ರಿಗೆ ಯಾವ್ದು ನೆಸೆಸಿಟಿ ಇದೆ, ಯಾವ್ದು ಅವ್ರಿಗೆ ಅವಶ್ಯಕತೆ ಇದೆ ಆ ಬುಕ್ ನ ಇಮಿಡಿಯೇಟ್ ಆಗಿ ತರಿಸೋ ವ್ಯವಸ್ಥೆ ಆಗಿರ್ಬೋದು, ಅವ್ರು ಬೇರೆ ನೋಟ್ಸ್ ಮಾಡುವಂತ ವ್ಯವಸ್ಥೆ ಕೂಡ ನಾವು. ಗ್ರಾಮೀಣ ಪ್ರದೇಶಗಳಿಂದ ಬಂದಿರ್ತಾರಲ್ಲ ಸ್ಟೂಡೆಂಟ್ಸ್ ಗಳಿಗೆ, ಬೇರೆ ಬೇರೆ ಕಡೆಯಿಂದ ಬಂದಿದ್ದ ಸ್ಟೂಡೆಂಟ್ಸ್ ಗಳಿಗೆ ಏನೆಲ್ಲ ಸೌಲಭ್ಯಗಳು? ಅದೇ ಅವ್ರಿಗೆ ಪೂರ್ತಿ ಅವ್ರಿಗೆ ಹಾಸ್ಟೆಲ್ ವ್ಯವಸ್ಥೆನೂ ಕೂಡ ಇದೆ. ಸಪರೇಟ್ ಆಗಿ ಬಾಯ್ಸ್ ಅಂಡ್ ಗರ್ಲ್ಸ್ ಸಪರೇಟ್ ಹಾಸ್ಟೆಲ್ ವ್ಯವಸ್ಥೆ ಇದೆ. ಪ್ರತ್ಯೇಕವಾಗಿ ಅವ್ರಿಗೆ ಬಸ್ ವ್ಯವಸ್ಥೆನೂ ಕೂಡ ಇದೆ. ಬಸ್ ಅವರು ಏನು ಹಾವೇರಿಯಿಂದ ಆಗಿರ್ಬೋದು, ಇವರಿಂದ ಬರ್ಬೋದು, ಅವ್ರಿಗೆಲ್ಲ ಬಸ್ ವ್ಯವಸ್ಥೆನೂ ಕೂಡ ನಮ್ಮಲ್ಲಿ ಚೆನ್ನಾಗಿದೆ. ಸರ್, ಈಗ ಒಂದಿಷ್ಟೆಲ್ಲ ಸೌಲಭ್ಯಗಳಿಗೆ ಕರೆಯುವಂತ ಸೌಲಭ್ಯಗಳನ್ನ ಮಾಡಿಕೊಡ್ತೀವಿ. ಈಗ ಇಲ್ಲಿ ಒಂದು ಪ್ರಶ್ನೆ ಬರೋದೇನಂತಂದ್ರೆ ಬಿ ಫಾರ್ಮ್ ಮತ್ತು ಡಿ ಫಾರ್ಮ್ ಅನ್ನೋ ಡಿಫ್ರೆನ್ಸ್ ಏನ್ ಸರ್? ಎರಡಕ್ಕೂ ಏನು? ಬಿ ಫಾರ್ಮಸಿ ಅಂತಂದ್ರೆ ಇದು 4 years ಕೋರ್ಸು. ಡಿ ಫಾರ್ಮಸಿ ಅನ್ನೋದು 2 ವರ್ಷ ಕೋರ್ಸು. 4 years ಗುಳಿಗೆ ನಾವು ಮುಗಿದ ತಕ್ಷಣ ಇವರು ಡಿ ಫಾರ್ಮಸಿ ಮುಗಿದ ಮೇಲೆ ಅವರು ಸ್ವಂತ ಉದ್ಯೋಗ ಮಾಡ್ಕೋಬಹುದು. ಮತ್ತೆ ಬಿ ಫಾರ್ಮಸಿ ಆದ್ಮೇಲೆ ಅವರು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್, ಫಾರ್ಮಸ್ಯೂಟಿಕಲ್ ಯೂನಿಟ್ ಅಲ್ಲಿ ಕೂಡ ಕೆಲಸ ಮಾಡ್ಬೋದು. ಇದರಲ್ಲಿ ಕೆಲಸ ಮಾಡಿ ಅವರು ಗೌರ್ಮೆಂಟ್ ಜಾಬ್ ಕೂಡ ಅವ್ರಿಗಿದೆ. ಸರ್, ಇಲ್ಲಿ ಡಿ ಫಾರ್ಮ್ ಮತ್ತು ಬಿ ಫಾರ್ಮ್ ಅಡ್ಮಿಷನ್ ತಗೊಳ್ಳೋಂತ ವಿದ್ಯಾರ್ಥಿಗಳಿಗೆ ಮುಂದೆ ಯಾವ ರೀತಿಯಾದಂತಹ ಉದ್ಯೋಗ ಅವಕಾಶಗಳು ಸಿಗ್ತವೆ ಸರ್? ಇಲ್ಲಿ ನಮಗೆ ಡಿ ಫಾರ್ಮಸಿ ಮತ್ತೆ ಬಿ ಫಾರ್ಮಸಿ, ಡಿ ಫಾರ್ಮಸಿ ಆದವ್ರಿಗೆ ಇಲ್ಲಿ ಮುಗಿದ ಮೇಲೆ ಅಪ್ಲೋ, ಮೆಡಿಪ್ಲಸ್ ಮತ್ತೆ ಸ್ವತಂತ್ರವಾಗಿ ಉದ್ಯೋಗ ಕೂಡ ಮಾಡ್ಕೋಬಹುದು. ಬಿ ಫಾರ್ಮಸಿ ಆದವ್ರಿಗೆ ನಾವು ಫಾರ್ಮಾಸ್ಯೂಟಿಕಲ್ ಕಂಪನಿ ಜೊತೆಗೆ ಟೈ ಅಪ್ ಮಾಡ್ಕೊಂಡಿದ್ದೀವಿ. ಮತ್ತೆ ಅದಲ್ಲದೆ ಯಾರು ಇನ್ನೊಂದು ಏನಪ್ಪಾ ಅಂತ ಇಂಟರ್ನ್ಯಾಷನಲ್, ಯಾರು 4 ವರ್ಷ ಆದ್ಮೇಲೆ ಜರ್ಮನಿಗೆ ಹೋಗ್ಬೇಕು ಅಂತ ಹೇಳ್ತಾರೆ, ಅವ್ರಿಗೆ ನಾವು ಇಲ್ಲಿ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಕೊಡುವಂತ ಅವಕಾಶನೂ ಕೂಡ ವಿತ್ ವೀಸಾ ಅವ್ರಿಗೆ ಪಾಸ್ಪೋರ್ಟ್ ಮಾಡಿಕೊಡುವಂತ ಕೆಲಸ ಕೂಡ ನಾವು ಮಾಡ್ತಾ ಇದ್ದೀವಿ. ಮಾಡಿ ಅಲ್ಲಿಗೆ ಅವ್ರಿಗೆ ಪ್ಲೇಸ್ಮೆಂಟ್ ಇಂಟರ್ನ್ಯಾಷನಲ್ ಪ್ಲೇಸ್ಮೆಂಟ್ ಕೊಡುವಂಥದ್ದು, ಮತ್ತೆ ಜೊತೆಗೆ ಅವ್ರಿಗೆ ಇಲ್ಲೇ ನಮ್ಮ ಇಂಡಿಯಾದಲ್ಲಿ ಕೂಡ ಫಾರ್ಮಾಸ್ಯೂಟಿಕಲ್ ಕಂಪನಿ ಜೊತೆಗೆ ಟೈ ಅಪ್ ಮಾಡ್ಕೊಂಡು ಅವ್ರಿಗೆ ಉದ್ಯೋಗ ಕೊಡುವಂತ ಕೊಡಿಸುವಂತ ಅವಕಾಶನೂ ಕೂಡ ಮಾಡ್ತಾ ಇದೀವಿ. ಆ ದೇಶ ಒಳಗೆ ನಾವು ಅವ್ರನ್ನ ಟ್ರೈನ್ ಅಪ್ ಮಾಡ್ತಾ ಇದೀವಿ. ಟ್ರೈನ್ ಮಾಡಿ ಅವ್ರಿಗೆ ಮಾಡ್ತಾ ಇದ್ದೀವಿ. ಯಾವ ರೀತಿಯಾದಂತಹ ಉದ್ಯೋಗ ಅವಕಾಶಗಳನ್ನ ಅವರು ಮುಂದ್ಗಡೆ ಅವ್ರಿಗೆ ಅವಕಾಶಗಳಿದೆ ಸರ್ ತೆಗೆಯೋಕೋಸ್ಕರ ಆಗ್ಲಿ, ಸ್ವ ಉದ್ಯೋಗ ಮಾಡಕ್ಕಾದ್ರೆ ಏನಾದ್ರು ಸ್ವತಂತ್ರ ಉದ್ಯೋಗ ಮಾಡ್ಬೇಕು ಅಂತ ಕೇಳಿದ್ರೆ ಅವರು ಓನ್ ಆಗಿ ಮೆಡಿಕಲ್ ಸ್ಟೋರ್ ಹಾಕ್ಬೋದು. ಡಿ ಫಾರ್ಮಸಿ ತಮ್ಮದೇ ಒಂದು ಸರ್ಟಿಫಿಕೇಟ್ ಬಂದ್ಮೇಲೆ ಅವರು ಯಾವ್ದು ಹಂಗಿಲ್ದಾನೆ, ಯಾರ್ದು ಹಂಗಿಲ್ದಾನೆ, ಎಸ್ಪೆಷಲಿ ಫಾರ್ ಗರ್ಲ್ಸ್ ಏನಪ್ಪಾ ಅಂತಂದ್ರೆ ಒಂದು ಈ ಮೊಟೆಬೆನ್ನೂರು ಅಂತ ಹಳ್ಳಿ ಆಗಬಹುದು, ಅವ್ರದೇ ಆದಂತ ಒಂದು ಹಳ್ಳಿಲಿ ಸ್ವತಂತ್ರವಾಗಿ ಅವರೇ ಒಂದು ಗೌರ್ಮೆಂಟ್ ಸಹಾಯ ಪಡೆದು ಕೂಡ ಮೆಡಿಕಲ್ ಶಾಪ್ ಅನ್ನ ಓನ್ ಆಗಿ ತೆರೆದು ಅವರು ಸಮಾಜಮುಖಿಯಾಗಿ ಕೆಲಸವನ್ನ ಮಾಡ್ಬೋದು ಅನ್ನೋದ್ರಲ್ಲಿ ಮಾತಿಲ್ಲ. ಸರ್, ಇಲ್ಲಿ ಅಡ್ಮಿಷನ್ ಪ್ರೊಸೆಸ್ ಯಾವ ರೀತಿ ಇರುತ್ತೆ? ಇಲ್ಲಿ ಅಡ್ಮಿಷನ್ ಯಾವ ತರ ಅಂದ್ರೆ ಇಲ್ಲಿ ಅವ್ರಿಗೆ ಡಿ ಫಾರ್ಮಸಿ ಮತ್ತೆ ಬಿ ಫಾರ್ಮಸಿ ಅವ್ರು ಅಡ್ಮಿಷನ್ ತಗೋಬೇಕಂತ ಕೇಳಿದ್ರೆ ಅವ್ರಿಗೆ ಕಡ್ಡಾಯವಾಗಿ PUC ಸೈನ್ಸ್ ಪಾಸ್ ಆಗಿರ್ಬೇಕು. ಮೊದಲೇದು ಕೆಲವರೆಲ್ಲ ಕೇಳ್ತಾರೆ SLC ಆಗಿದೆ ಸರ್ ನಾವು ಅಡ್ಮಿಷನ್ ತಗೋಬೋದಾ? ಇಲ್ಲ, ಇಲ್ಲ. PUC ಸೈನ್ಸ್ ಕಡ್ಡಾಯವಾಗಿ PUC ಸೈನ್ಸ್ ಪಾಸ್ ಆಗಿರ್ಬೇಕು. ಮಿನಿಮಮ್ 50% ಅವರು ಪಾಸ್ ಆಗಿರ್ಬೇಕು. ಅದಾದ್ಮೇಲೆ ಅವ್ರಿಗೆ ನಾವು ಅಡ್ಮಿಷನ್ ಪ್ರೊಸೆಸ್ ಅನ್ನ ಕೊಡ್ತಾ ಇದೀವಿ. ಅವ್ರಿಗೆ ಸಾಕಷ್ಟು ಈ ಭಾಗದಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಜಾಸ್ತಿ ಬರೋದರಿಂದ ಅವ್ರಿಗೆ ಇನ್ಸ್ಟಾಲ್ಮೆಂಟ್ ಅನ್ನ ನಾವು ಕಡಿಮೆ ಇದರಲ್ಲಿ ನಾವು ಕಡಿಮೆ ಇನ್ಸ್ಟಾಲ್ಮೆಂಟ್ ಅಂದ್ರೆ ಜಾಸ್ತಿ ಇನ್ಸ್ಟಾಲ್ಮೆಂಟ್ ಅನ್ನ ಇಟ್ಟು ಅವ್ರಿಗೆ ನಾವು ಕೊಟ್ಟು ಅವ್ರಿಗೆ ಅವಕಾಶ ಆ ಟೈಮ್ಗೆ ಕೊಡುವಂತ ಒಂದು ಇದನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ಯಾವ ರೀತಿಯಾದಂತ ಈಗ ವಿದ್ಯಾರ್ಥಿಗಳು ಅಂತ ಬಂದಾಗ ಸರ್ ದೂರಿಂದ ಬರ್ತಾರ, ಸೊ ಬೇರೆ ಬೇರೆ ಕಡೆಯಿಂದ ಬಂದ ಅವ್ರಿಗೆಲ್ಲ ನಾವು ಹಾವೇರಿಯಿಂದ ಬರೋರಿಗೆ ಮತ್ತೆ ಬೇರೆ ಬೇರೆ ಬಸ್ ಫೆಸಿಲಿಟಿ ಕೂಡ ನಮ್ದಿದೆ. ಬಸ್ಸು ನಮ್ದಲ್ಲಿ 6-7 ಬಸ್ ಇದೆ. ಇಲ್ಲಿ ನಿಮ್ಗೆ ಆ ಬಸ್ಸು ಕರೆಕ್ಟ್ ಹಾವೇರಿಯಿಂದ ಇಲ್ಲಿಗೆ ಬರ್ತಾರಂದ್ರೆ ಅವ್ರ ಬಸ್ ಫೆಸಿಲಿಟಿ. ಅದಿಲ್ಲದೆ ನಮ್ಗೆ ಈಗ ಹೈವೇದಲ್ಲಿ ಇರೋದ್ರಿಂದ ಗವರ್ಮೆಂಟ್ ಬಸ್ ಫೆಸಿಲಿಟಿ ಕೂಡ ಇದೆ.
ಇಲ್ಲಿ ಬ್ಯಾಡಿಗೆ ಹೋಗಿರ್ಬೋದು, ಹೈವೇ ಪಕ್ಕದಲ್ಲಿ ಇರೋದ್ರಿಂದ ಅವರು ಅಪ್ ಟು ಇದ್ರವರೆಗೆ ರಾಣೆಬೆನ್ನೂರಿಂದ ಬರೋರಿಗೆ ರಾಣೆಬೆನ್ನೂರಿಂದ ಹೈವೇಗೆ ಟಚ್ ಆಗಿ ಹೋಗ್ಬೇಕು. ಹಾಗಾಗಿ ಇರೋದ್ರಿಂದ ಗೌರ್ಮೆಂಟ್ ಬಸ್ ಫೆಸಿಲಿಟಿ ಅಲ್ಲದೆ ನಮಗೂ ಕೂಡ ಬಸ್ ಇರೋದ್ರಿಂದ ಆ ಬಸ್ಸು ಅವ್ರನ್ನ ಪಿಕಪ್ ಮಾಡ್ತವೆ, ಡ್ರಾಪ್ ಮಾಡ್ತವೆ. ಅದು ಕೂಡ ಅವ್ರಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ, ಬಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಆಶಯದಿಂದ ಇಂತಹ ಒಂದು ವಿದ್ಯಾಸಂಸ್ಥೆಯಲ್ಲಿ ಕಟ್ಟಿದ್ದಾರೆ. ಇದು ಬಳ್ಳಾರಿ ರುದ್ರಪ್ಪ ಶಿಕ್ಷಣ ಸಂಸ್ಥೆ. ಇವರು ನಮ್ಗೆ ತುಂಬಾ ಶಿಕ್ಷಣದಲ್ಲಿ ತುಂಬಾ ನಮ್ಗೆ ಸಹಾಯ ಮಾಡ್ತಾ ಇದ್ದಾರೆ. ಫ್ಯಾಕಲ್ಟೀಸ್ ನಾವೆಲ್ಲ ಇಲ್ಲಿ ನಿಂತ್ಕೊಂಡಿರೋದು. ನಾನ್ ಬಂದು ಬಳ್ಳಾರಿ ರುದ್ರಪ್ಪ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಫಾರ್ಮಕಾಲಜಿ ಲೆಕ್ಚರರ್, ನಾನು ಪ್ರೊಫೆಸರ್. ಇವಾಗ ನಾವು ಇಲ್ಲಿ ಯಾಕೆ ಮಾಡಿದ್ದಾರೆ ಅಂದ್ರೆ, ಫಾರ್ಮಸಿ ನಾವು ಎಲ್ಲೆಲ್ಲೋ ಮಾಡ್ಬೋದಾಗಿತ್ತು, ಹುಬ್ಳಿಯಲ್ಲಿ, ಹಾವೇರಿಲಿ ಎಲ್ಲೆಲ್ಲೋ ಮಾಡ್ಬೋದಾಗಿತ್ತು. ಯಾಕೆ ಮೋಟೆಬೆನ್ನೂರಲ್ಲಿ ಮಾಡಿದ್ದಾರೆ ಅಂತಂದ್ರೆ, ನಮ್ಗೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಇಲ್ಲಿ ತುಂಬಾ ಅವ್ರಿಗೆ ಅನಾನುಕೂಲ ಆಗ್ತಿತ್ತು, ತುಂಬಾ ದೂರ ಊರಿಗೆ ಹೋಗ್ಬೇಕಾಗಿತ್ತು. ಅದಕ್ಕೆ ಅವರು ಎಲ್ಲರಿಗೂ ಇಲ್ಲೇ ಸಹಕಾರ ಆಗ್ಲಿ ಅಂತ ಹೇಳಿ ನಾವು ಈ ಫಾರ್ಮಸಿಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಮಸ್ಕಾರ, ನನ್ನ ಹೆಸರು ಅಜಿತ್ ಶಾಡಂಬೆ ಅಂತ. ನಾನು ಕಳೆದ 8 ತಿಂಗಳಿಂದ ನಾನು ಇಲ್ಲಿ ಫಾರ್ಮಸಿಯಲ್ಲಿ ಆಫೀಸ್ ಸೂಪರಿಂಟೆಂಡೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಈ ಸಂಸ್ಥೆ ಹೇಳ್ಬೇಕಂತಂದ್ರೆ ಕಳೆದ 20 ವರ್ಷದಿಂದ ಇಲ್ಲಿ ಈ ಸಂಸ್ಥೆ ಪ್ರಾರಂಭವಾಗಿದೆ. ಆಮೇಲೆ ಇಲ್ಲಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಇದು ಬಹಳ ಅನುಕೂಲ ಆದಂತ ಕಾಲೇಜು. BEd ಸೆಕ್ಷನ್ ಆಗಿರ್ಬೋದು, ಆಮೇಲೆ PUC, CBSE ಸಿಲೆಬಸ್, ಆಮೇಲೆ ಈ ಹೊಸದಾಗಿ ನಮ್ಮ ವಿಜ್ಞಾನ ಪಾಸ್ ಆದಂತ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅಂತ ಒಂದು ಫಾರ್ಮಸಿ ಕಾಲೇಜ್ ಸ್ಟಾರ್ಟ್ ಆಗಿದೆ. ಹೀಗಾಗಿ ಎಲ್ಲ ವಿಜ್ಞಾನ ವಿದ್ಯಾರ್ಥಿಗಳು ಈ ಅವಕಾಶವನ್ನ ಸದುಪಯೋಗಪಡಿಸ್ಕೋಬೇಕಂತ ನಾನು ಬಹಳ ಇಚ್ಛೆಯನ್ನು ವ್ಯಕ್ತಪಡಿಸ್ತೀನಿ. ಥ್ಯಾಂಕ್ ಯು. ನಮಸ್ತೆ, ನಾನಿಲ್ಲಿ ಡಿ ಫಾರ್ಮಸಿ ಮತ್ತೆ ಬಿ ಫಾರ್ಮಸಿಯಲ್ಲಿ ಫಾರ್ಮಾಸ್ಯೂಟಿಕಲ್ ಕೆಮಿಸ್ಟ್ರಿ ಲೆಕ್ಚರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಇದು ಬಳ್ಳಾರಿ ರುದ್ರಪ್ಪ ಕಾಲೇಜಲ್ಲಿ ಒಂದು ಬೆನಿಫಿಟ್ ಅಂದ್ರೆ, ಮಕ್ಕಳಿಗೆ ಹಳ್ಳಿಯಿಂದ ಬರೋರಿಗೆಲ್ಲ ಫೀಸ್ ಸ್ಟ್ರಕ್ಚರ್ ಆಗ್ಲಿ ಏನು ಹೆವಿ ಅನ್ಸಲ್ಲ. ದೇ ಹ್ಯಾವ್ ಟು ಗಿವನ್ ಎಸ್ ದಿ ಟರ್ಮ್ ವೈಸ್ ಅಲ್ಲಿ ಫೀಸ್ನೆಲ್ಲ ಫಿಲ್ ಅಪ್ ಮಾಡಕ್ಕೆ ಅವಕಾಶ ಮಾಡ್ಕೊಡ್ತಾರೆ. ಮತ್ತೆ ಬಹಳಷ್ಟು ಮಕ್ಕಳಿಗೆ ಇಲ್ಲಿ ತುಂಬಾ ಚೆನ್ನಾಗಿ ಫಾರ್ಮಸಿ ಕೂಡ ಓದಿ ಅವರು ಪ್ಲೇಸ್ಮೆಂಟ್ ಎಲ್ಲ ತಗೊಳಕ್ಕೆ ಬಹಳ ಹೆಲ್ಪ್ ಆಗ್ತಿದೆ ಅಂತ ಹೇಳ್ಬೋದು ಬಳ್ಳಾರಿ ರುದ್ರಪ್ಪ ಕಾಲೇಜ್ ಸಂಸ್ಥೆ. ನನ್ನ ಹೆಸರು ವೀರೇಶ ಕಬ್ಬಿಣಕಂತಿಮಠ ಅಂತಂದು. ಈ ಬಳ್ಳಾರಿ ರುದ್ರಪ್ಪ ಶಿಕ್ಷಣ ಸಂಸ್ಥೆಯ ಶಿಕ್ಷಣ ಮಹಾವಿದ್ಯಾಲಯದಲ್ಲಿ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, BEd ಸೆಕ್ಷನ್ ಆಗಿರ್ಬೋದು, ನೆಕ್ಸ್ಟ್ ಈಗ ಹೊಸದಾಗಿ ಡಿ ಫಾರ್ಮಸಿ, ಬಿ ಫಾರ್ಮಸಿ ಕಾಲೇಜ್ ಸ್ಟಾರ್ಟ್ ಆಗೈತಿ. ಈ ಫಾರ್ಮಸಿ ಇಲ್ಲಿ ಹಚ್ಚೋದ್ರಿಂದ ಗ್ರಾಮೀಣ ಮಟ್ಟದಲ್ಲಿರುವ ವಿದ್ಯಾರ್ಥಿಗಳಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಆಮೇಲೆ ಇಲ್ಲಿ ಎಲ್ಲ ಫೆಸಿಲಿಟೀಸ್, ಏನು ಬೇಸಿಕ್ ಆದಂತ ಫೆಸಿಲಿಟೀಸ್ ಎಲ್ಲ ಸಿಗುತ್ತೆ. ಪ್ಲಸ್ ಗ್ರೌಂಡ್ ಇದೆ, ಒಳ್ಳೆ ಟೀಚಿಂಗ್ ಫ್ಯಾಕಲ್ಟೀಸ್ ಇದ್ದಾರೆ, ಪ್ಲಸ್ ಬಿಲ್ಡಿಂಗು ಚೆನ್ನಾಗಿದೆ. ಎಲ್ಲಾ ಫೆಸಿಲಿಟೀಸ್ ಟೀಚಿಂಗಿಗೆ ಬೇಕಾದ, ಎಜುಕೇಶನ್ಗೆ ಬೇಕಾಗಿರುವಂತ ಎಲ್ಲಾ ಫ್ಯಾಕಲ್ಟೀಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಅವಶ್ಯಕವಾದಂತ ಎಲ್ಲಾ ಅಂಶಗಳು ಅದಾವು. ಅದಕ್ಕೆ ಎಲ್ಲಾ ವಿದ್ಯಾರ್ಥಿಗಳು ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತಂದು ಈ ಮೂಲಕ ಕೇಳ್ತೇನೆ. ನಮಸ್ತೆ, ನನ್ನ ಹೆಸರು ನಂದಾ ಪೂಜಾರ್ ಅಂತ ಹೇಳಿ. ಇಲ್ಲಿ ಬಳ್ಳಾರಿ ರುದ್ರಪ್ಪ ಶಿಕ್ಷಣ ಸಂಸ್ಥೆಯಲ್ಲಿ ಬಹಳಷ್ಟು ಉತ್ತಮವಾದಂತಹ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. KG ಸೆಕ್ಷನ್ ಇಂದ ಹಿಡಿದು BA ಟ್ರೈನಿಂಗ್ ಕೋರ್ಸ್ ವರ್ಗು ಮತ್ತೆ D ಫಾರ್ಮ್ ಮತ್ತೆ B ಫಾರ್ಮ್ ವರ್ಗುನು ಉತ್ತಮ ರೀತಿಯ ಶಿಕ್ಷಣ ವ್ಯವಸ್ಥೆ ಇಲ್ಲಿದೆ ಅಂತ ಹೇಳ್ಬೋದು. ಇಲ್ಲಿಯ ವಿಶೇಷತೆ ಏನು ಅಂತಂದ್ರೆ, ಇಲ್ಲಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಪ್ರಾಶಸ್ತ್ಯವನ್ನ ಕೊಡಬೇಕು ಅಂತ ಹೇಳಿ D ಫಾರ್ಮ್ ಮತ್ತೆ B ಫಾರ್ಮ್ ಅನ್ನ ಪ್ರಾರಂಭ ಮಾಡಿದ್ರು. ಇಲ್ಲಿ ವಿದ್ಯಾರ್ಥಿಗಳು PUC ಎಜುಕೇಶನ್ ಮುಗಿಸಾದ್ಮೇಲೆ ಉದ್ಯೋಗದ ಅವಕಾಶಕ್ಕಾಗಿ ಬೇರೆ ಬೇರೆ ಕಡೆ ಬೆಂಗಳೂರು, ಮೈಸೂರು ಅಥವಾ ಹುಬ್ಳಿ, ಧಾರವಾಡ ಅಂತ ಹುಡ್ಕೊಂಡು ಹೋಗ್ಬೇಕಾಗಿತ್ತು. ಸೊ D ಫಾರ್ಮ್, B ಫಾರ್ಮ್ ಅನ್ನ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಇಲ್ಲಿ ಹತ್ತಿರದಲ್ಲಿಯೇ ಪಡ್ಕೊಳ್ಬೇಕು ಅಂತ ಹೇಳಿ ನಮ್ಮ ಬಳ್ಳಾರಿ ರುದ್ರಪ್ಪ ಶಿಕ್ಷಣ ಸಂಸ್ಥೆಯವರು ತಮ್ಮದೇ ಆದಂತಹ ಈ ಒಂದು ಕಾಲೇಜಿನಲ್ಲಿ D ಫಾರ್ಮ್ ಮತ್ತೆ B ಫಾರ್ಮ್ ಅನ್ನ ಪ್ರಾರಂಭ ಮಾಡ್ಯಾರ. ಹೀಗಾಗಿ ಗ್ರಾಮೀಣ ಪ್ರದೇಶಗಳ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚಿನ ಒಂದು ಅವಕಾಶ ಸಿಗ್ಲಿಕ್ಕೆ ಈ ಒಂದು ಶಿಕ್ಷಣ ಸಂಸ್ಥೆ ಬಹಳಷ್ಟು ಉತ್ತಮ ರೀತಿಯ ಒಂದು ಅವಕಾಶವನ್ನ ಕೊಟ್ಟಿದೆ ಅಂತ ಹೇಳಿ